ಭಾರತದ ಮುಖ್ಯ ಸಂಸ್ಕೃತಿ, ಮೂಲ ಸಂಸ್ಕೃತಿ ಯಜ್ಞ ಸಂಸ್ಕೃತಿ. ಹೋಮ ಧೂಮ ಆಕಾಶದಲ್ಲಿ ಮೇಘವಾಗಿ ಅರಳಿಕೊಳ್ಳೋದು. ಅಷ್ಟೊತ್ತಿಗೆ ನ್ಯೂಜಿಲ್ಯಾಂಡ್ನಲ್ಲಿ ರಾಘವೇಂದ್ರ ಭಕ್ತಿಪೀಠ ಅಂತ ಒಂದು ದೊಡ್ಡ ಸಂಸ್ಥೆ ಸ್ಟಾರ್ಟ್ ಮಾಡಬೇಕು, ನಿಮ್ಮ ಕೈಲಿ ಇನಾಗ್ರೇಟ್ ಮಾಡಿಸ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ನೀವು ಆಸ್ಟ್ರೇಲಿಯಾಗೆ ಬಂದಿದ್ದೀರ ಅಂತ ಗೊತ್ತಾಯಿತು, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಬರಲೇಬೇಕು ಅಂತ ಗಲಾಟೆ ಮಾಡಿದರು. ಹೋಗಿ ಅವ್ರನ್ನ ಕಾರಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಅವ್ರು ಡ್ರೈವ್ ಮಾಡ್ತಾಯಿದ್ದಾರೆ, ರಾಜೇಂದ್ರ. ಇವ್ರು ಹಿಂದ್ಗಡೆ ಕರ್ಕೊತಿದ್ದಾರೆ, ಮಾತಾಡ್ತಾಯಿದ್ದಾರೆ ಇಬ್ಬರು. ಸ್ವಲ್ಪ ಹೊತ್ತಾದ್ಮೇಲೆ ಹಿಂದ್ಗಡೆಯಿಂದ ಮಾತು ಬರ್ತಾಯಿಲ್ಲ, ಇವರೊಬ್ಬರೇ ಮಾತಾಡ್ತಿದ್ದಾರೆ. ಇವ್ರು ಮಾತಾಡ್ತಾ ಇದ್ದಾರೆ, ರೆಸ್ಪಾನ್ಸೇ ಇಲ್ಲ. ಆಮೇಲೆ ಪಕ್ಕಕ್ಕೆ ಕಾರ್ ನಿಲ್ಲಿಸ್ಬಿಟ್ಟು ಹಿಂದ್ಗಡೆ ತೆಗೆದು ನೋಡಿದರೆ ಅನ್ಕಾನ್ಷಿಯಸ್ ಆಗಿದ್ದಾರೆ ಸ್ವಾಮೀಜಿ. ಹಿಮಾಲಯಕ್ಕೆ, ಗಂಗೆಗೆ, ಸ್ವಾಮಿ ಶಿವಾನಂದರು, ಸ್ವಾಮಿ ಚಿದಾನಂದರಿಗೆ ಇಷ್ಟು ಸೇವೆ ಮಾಡಿರೋ ಈ ದೇಹ ಆಸ್ಟ್ರೇಲಿಯಾದ ಮೇಲೆ ಸಾಯಕ್ಕೆ ಇಷ್ಟಪಡಲ್ಲ. ಐ ವಾಂಟ್ ಟು ಡೈ ಆನ್ ದ ಸಾಯಿಲ್ ಆಫ್ ಇಂಡಿಯಾ. ಅಲ್ಲಿ ಟಚ್ ಆದ ತಕ್ಷಣ ಪ್ರಾಣ ಹೋದ್ರೂ ಪರವಾಗಿಲ್ಲ. ನೌ ಅಂಡ್ ಹಿಯರ್ ಡಿಸ್ಚಾರ್ಜ್ ಮೀ, ಟೇಕ್ ಟು ಇಂಡಿಯಾ. ಮತ್ತೊಂದು, ಈ ಸದ್ಯದ ಪರಿಸ್ಥಿತಿಯಲ್ಲಿ ಕೊರೋನಾಕ್ಕೆ ಸಂಬಂಧಪಟ್ಟ ಹಾಗೆ ವಿಷ್ಣು ಸಹಸ್ರನಾಮಕ್ಕೆ ಸಂಬಂಧಪಟ್ಟಿದ್ದು ತಮ್ಮ ಪುಸ್ತಕದಿಂದಲೇ ಆಯ್ದ ಕೆಲವು ಸ್ತೋತ್ರಗಳನ್ನು ನಾನು ಹಲವಾರಿಗೆ ತಿಳಿಸ್ತಾ ಇದ್ದೀನಿ. ಜೊತೆಗೆ ಈ ಸಣ್ಣ ಪುಟ್ಟ ಜಪತಪಗಳು, ಎಸ್ಪೆಷಲಿ ಅಗ್ನಿಹೋತ್ರದಂತಹ ಸಣ್ಣ ಪುಟ್ಟ ಹೋಮ ಎಲ್ಲರೂ ಮಾಡಬೇಕಾಗಿರುವಂಥದ್ದು, ಮಾಡಬಹುದಾಗಿರ್ತಕ್ಕಂಥದ್ದು ಅಂಥದ್ದು ಸಹ ಒಳ್ಳೆಯ ವೈಬ್ರೇಷನ್ ಕೊಡುತ್ತೆ ಅಂತಂದ್ಬಿಟ್ಟು ತುಂಬ ಜನ ಹೇಳಿದರು. ತಮ್ಮ ಅನಿಸಿಕೆ ಅದರ ಬಗ್ಗೆ? ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನ ನಾಮ ತುಂಬ ಜಾಸ್ತಿ ಇರೋದು ಯಾವುದು ಅಂದರೆ, ಯಜ್ಞೋ ಯಜ್ಞಪತಿ ರಜ್ವ, ಯಜ್ಞಾಂಗೋ ಯಜ್ಞವಾಹನ, ಯಜ್ಞಬರುದ್ ಯಜ್ಞಕೃದ್ ಯಜ್ಞಿ, ಯಜ್ಞಮುಖ ಯಜ್ಞವಾಹನ. ಎಷ್ಟು ಸಲ ಯಜ್ಞ 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 ಅಂತ ಪರಮಾತ್ಮನ ಹೆಸರನ್ನು ಭೀಷ್ಮರು ವೇದವ್ಯಾಸರು ಹೇಳ್ತಾರಲ್ಲ ನೋಡಿ. ಅಲ್ಲಿ ಯಜ್ಞನಾಮಕ ಪರಮಾತ್ಮ ಅಂತ ಪರಮಾತ್ಮನ ಹೆಸರು. ಭಾರತದ ಮುಖ್ಯ ಸಂಸ್ಕೃತಿ, ಮೂಲ ಸಂಸ್ಕೃತಿ ಯಜ್ಞ ಸಂಸ್ಕೃತಿ. ನೀವು ಋಷಿಮುನಿಗಳ ಪರಂಪರೆ, ವೇದ ಪರಂಪರೆ ನೋಡಿದರೆ ದ ಒರಿಜಿನಲ್ ಕಲ್ಚರ್ ಆ್ಯಂಡ್ ಹೆರಿಟೇಜ್ ಆಫ್ ಇಂಡಿಯಾ ಈಸ್ ಯಜ್ಞ ಸಂಸ್ಕೃತಿ. ಪ್ರತಿ ಮನೆಯಲ್ಲೂ ಯಜ್ಞದ ಮನೆ ಆಗಿತ್ತು ಭಾರತ. ದಟ್ ವಾಸ್ ಎ ಟೈಮ್. ಆದರೆ ಕಾಲಕ್ರಮೇಣ ಎಲ್ಲ ಕಣ್ಮರೆ ಆಗ್ತಾ ಬಂತು. ಏನು ಬಿಲೀಫ್ ಇತ್ತು ಅಂತಂದರೆ ಬ್ಯಾಲೆನ್ಸಿಂಗ್ ಸಿಸ್ಟಮ್. ಅದು ಯಜ್ಞ ಮಾಡಿದಾಗ, ಹವನ ಹೋಮ ಮಾಡಿದಾಗ ಅದರಿಂದ ಹೋಮ ಧೂಮ ಅಂತ ಬರುತ್ತೆ. ಹೋಮ ಧೂಮ ಆಕಾಶದಲ್ಲಿ ಮೇಘವಾಗಿ ಅರಳಿಕೊಳ್ಳುತ್ತೆ. ಆ ಮೇಘದ ಮೇಲೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂದ್ಬಿಟ್ಟು ಸೂರ್ಯನ ಪ್ರಖರವಾಗಿರತಕ್ಕಂಥ ಕಿರಣಗಳು ಈ ಹೋಮ ಧೂಮ ಅರಳಿಸಿರತಕ್ಕಂಥ ಮೇಘಗಳ ಮೇಲೆ ಆ ಕಿರಣಗಳು ಬಿದ್ದು ಮಳೆ ಆಗುತ್ತೆ. ಮಳೆಯಿಂದ ಭೂಮಿ ತೇವಾಗಿ ಒದ್ದೆ ಆಗಿ ಫಲವತ್ತಾಗುತ್ತೆ. ಅದರಿಂದ ಬೆಳೆ ಬರುತ್ತೆ. ಬೆಳೆಯಿಂದ ಧಾನ್ಯ ಆಹಾರಗಳು ಬರುತ್ತೆ. ಆಹಾರದಿಂದ ಮನುಷ್ಯನಿಗೆ ತ್ರಾಣ ಪ್ರಾಣ ತುಷ್ಟಿ ಪುಷ್ಟಿ ಸಂತುಷ್ಟಿ. ಆ ಸಂತುಷ್ಟಿಗಾಗಿ ಕೃತಜ್ಞತೆಯ ಸಮರ್ಪಣೆ ಅಂತಂದರೆ ಅಗ್ನಿ ಮೂಲಕ. ಅಗ್ನಿ ಈಸ್ ದ ಪೋಸ್ಟ್ಮ್ಯಾನ್ ಕೊರಿಯರ್ ಥ್ರೂ ವಿಚ್ ಯು ಕ್ಯಾನ್ ಸೆಂಡ್ ಆಲ್ ಹವಿಸ್ ಎವ್ರಿಥಿಂಗ್ ಟು ದಿ ಗಾಡ್ಸ್. ಆ ಹವಿಸ್ ಅಗ್ನಿವಾಹನ, ಅಗ್ನಿಯನ್ನು ನಾವು ಪ್ರತಿಷ್ಠಾಪನೆ ಮಾಡಿಕೊಂಡು, ಅಗ್ನಿಯನ್ನೇ ಯಾಕೆ ಮಾಡಬೇಕು ಅಂತಂದರೆ ನಮಗೆ ಬದುಕು ಕೊಡತಕ್ಕಂಥದ್ದು ತೇಜಸ್ಸು, ಕಾಂತಿ, ಶಕ್ತಿ, ಬೆಳಕು, ಹೊಳಪು ಇದೆಲ್ಲ ಬರೋದೇ ಅಗ್ನಿಯಿಂದ. ಅಗ್ನಿ ಅಂದರೆ ಗ್ಲೋ, ಅಗ್ನಿ ಅಂದರೆ ರೇಡಿಯನ್ಸ್, ಅಗ್ನಿ ಅಂದರೆ ವೈಬ್ರೆನ್ಸ್, ಅಗ್ನಿ ಅಂದರೆ ಸ್ಪಿರಿಟ್, ಅಗ್ನಿ ಅಂದರೆ ಎನರ್ಜಿ, ಅಗ್ನಿ ಅಂದರೆ ಇಂಟೆನ್ಸಿಟಿ, ಅಗ್ನಿ ಅಂದರೆ ಹೀಟ್. ಇಷ್ಟು ಮನುಷ್ಯನಲ್ಲಿ ಇರಬೇಕದು. ಅದಕ್ಕೆ ಹೋಮ ಮಾಡ್ತೀವಿ ಅಂದರೆ ಅದು ಫಾರ್ಮಾಲಿಟಿ ಅಲ್ಲ, ಸುಮ್ಮನೆ ಏನೋ ಮಾಡಬೇಕು ಸಂಕಟಕ್ಕೆ ಮಾಡೋದಲ್ಲ ಅದು. ಒನ್ಸ್ ಯು ಸಿಟ್ ದೇರ್ ಯು ಗೆಟ್ ಸೋ ಮಚ್ ಆಫ್ ಗ್ಲೋ. ಆ ಕಾಂತಿ ಬರುತ್ತೆ, ಲಕ್ಷಣ ಬರುತ್ತೆ, ಹೊಳಪು ಬರುತ್ತೆ, ಬೆಳಕು ಬರುತ್ತೆ, ಕಿರಣ ಬರುತ್ತೆ, ತೇಜಸ್ಸು ಬರುತ್ತೆ, ದ್ಯುತಿ ಬರುತ್ತೆ, ಪ್ರಭೆ ಬರುತ್ತೆ. ಅದೆಲ್ಲ ಅದು ಅಷ್ಟು 3 ನಿಮಿಷ ಆದರೂ ಕೂಡ 3 ನಿಮಿಷ ಒಂದು ಸಲ ಬೆಂಕಿ ಕಡ್ಡಿ ಹಚ್ಬಿಟ್ಟು 2 ನಿಮಿಷ ಇಲ್ಲಿ ಇಟ್ಕೊ, 1 ಸೆಕೆಂಡ್ ಅಷ್ಟಕ್ಕೆ ಪ್ರಾಣ ಹೋಗುತ್ತೆ. 3 ನಿಮಿಷದ ಪ್ರಶ್ನೆ ಅಲ್ಲ ಅದು, ಅಲ್ವಾ? ಅದರ ಬೆಳಕು ಅದು ಬಿದ್ದೇ ಬೀಳುತ್ತೆ. 10 ನಿಮಿಷ ಆಚೆ ಕಡೆ ಸೂರ್ಯನ ಬೆಳಕು, ಸಮ್ಮರಲ್ಲಿ 5 ನಿಮಿಷ ನಿಂತುಕೊಳ್ಳಿ ಬೀದಿಲಿ ಆಗೋದಿಲ್ಲ. ಅದು ಆ ಶಕ್ತಿ ಇರುತ್ತೆ. ಅದು ಆ ಶಕ್ತಿಯನ್ನು ಅನುಭವಿಸತಕ್ಕಂಥ ಒಂದು ನಾವು ಅನುಭವಿಸಿ ನಾವು ರೇಡಿಯಸ್ ಅಗ್ನಿಯನ್ನು ಆರಾಧನೆ ಮಾಡಬೇಕು. ಮತ್ತು ಅಗ್ನಿಗೆ ದೇವತೆಗಳಿಗೆ, ಪರಮಾತ್ಮನಿಗೆ ನಮಗೆ ಜೀವ ಕೊಟ್ಟು, ಜನ್ಮ ಕೊಟ್ಟು, ಕಿವಿ ಕೊಟ್ಟು, ಶ್ರವಣ ಶಕ್ತಿ ಕೊಟ್ಟು, ಕಣ್ಣು ಕೊಟ್ಟು, ದೃಷ್ಟಿ ಕೊಟ್ಟು, ಬಾಯಿ ಕೊಟ್ಟು, ನಾಲಿಗೆ ಕೊಟ್ಟು, ಮಾತು ಕೊಟ್ಟು, ಮಾತಿಗೆ ಧಾತು ಕೊಟ್ಟು, ಹೃದಯ ಕೊಟ್ಟು, ಸಂಸಾರ ಕೊಟ್ಟು, ಗಂಡ ಹೆಂಡತಿ ಮಕ್ಕಳು ಮನೆ ಸಮಾಜ ಎಲ್ಲ ಕೊಟ್ಟು ನಿನಗೇನು ಕೊಟ್ಟವು ಸ್ವಾಮಿ? ಏನೂ ಇಲ್ವಲ್ಲೋ, ಕೃತಜ್ಞತೆ ಸಮರ್ಪಣೆ ಅಷ್ಟೇನಪ್ಪ. ನನಗೆ ಇಷ್ಟೆಲ್ಲ ಕೊಟ್ಟಲ್ಲ, ನಿನಗೆ ನಮಸ್ಕಾರ ಕಣೋ. ಇದನ್ನು ಹೇಗೆ ತಲುಪಿಸ್ಬೇಕಾದ್ರೆ ಕೂರಿ ಇರಬೇಕು, ಪೋಸ್ಟ್ ಮಾಡಬೇಕು, ಅವನೇ ಅಗ್ನಿ. ಆ ಹವಿಸ್ಸು ಅನ್ನೋದು ಸಮರ್ಪಣೆ. ಹವಿಸ್ಸು ಮೀನ್ಸ್ ಸ್ಯಾಕ್ರಿಫೈಸ್.
ಹವಿಸ್ಸು ಮೀನ್ಸ್ ಆಫರಿಂಗ್, ಹವಿಸ್ಸು ಮೀನ್ಸ್ ಸಮರ್ಪಣೆ, ಹವಿಸ್ ಮಾಡತಕ್ಕಂಥದ್ದು. ತುಂಬ ಸಂತೋಷ. ನೀವು ಅಗ್ನಿಹೋತ್ರದ ಬಗ್ಗೆ ಮಾಡಿರತಕ್ಕಂಥ ನಿಮ್ಮ ಕಾರ್ಯಕ್ರಮ ನೋಡಿದೆ. ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರೊಬ್ಬರು ಹೈದ್ರಾಬಾದ್ನಲ್ಲಿ ತುಂಬ ವರ್ಷಗಳಿಂದ ಅಶ್ವಮೇಧ ಯಾಗ ಮಾಡಿದರು. ಬೃಹತ್ ಪ್ರಮಾಣದಲ್ಲಿ ಆಗೋಯ್ತದು. ಅವ್ರು ನನಗೆ ಕರೆಸಿದ್ರು, ನಾನು ಹೋಗಿದ್ದೆ. ಆವಾಗ ಈ ಅಗ್ನಿಹೋತ್ರನೇ ಜೀವನ ಪೂರ್ತಿ ಮಾಡ್ಕೊಂಡು ಬರ್ತಿರತಕ್ಕಂಥ ಒಬ್ಬರು ಅಲ್ಲಿ ಒಂದು ಸ್ಟಾಲ್ ಹಾಕಿ ಎಲ್ಲರಿಗೂ ಅಗ್ನಿಹೋತ್ರದ್ದು ಪ್ರೆಸೆಂಟ್ ಮಾಡ್ತಾಯಿದ್ರು, ಡೆಮಾನ್ಸ್ಟ್ರೇಟ್ ಮಾಡ್ತಾಯಿದ್ರು, ಕಿಟ್ ಕೊಡ್ತಾಯಿದ್ರು, ಎಕ್ಸ್ಪ್ಲನೇಷನ್ ಕೊಡೋರು. ಆದರೆ ನಿಮ್ಮ ಎಕ್ಸ್ಪ್ಲನೇಷನ್ ಕೇಳಿದ ಮೇಲೆ ವೆರಿ ಸಿಂಪಲ್, ಈಸಿ ಟು ಅಂಡರ್ಸ್ಟ್ಯಾಂಡ್, ಈಸಿ ಟು ಡೈಜೆಸ್ಟ್, ಈಸಿ ಟು ಇಂಪ್ಲಿಮೆಂಟ್, ಮತ್ತು ಅದರ ಪರ್ಪರ್ಟ್ ಅಂತ ಏನಾರು ತತ್ವ, ಸತ್ವ, ಮಹತ್ವ ಅಗ್ನಿಹೋತ್ರದ್ದು ಮೂರನ್ನು ತುಂಬ ಚೆನ್ನಾಗಿ ಹೇಳಿದ್ದೀರ. ಅದನ್ನು ಪ್ರತಿಯೊಬ್ಬರು ನೋಡಬೇಕು. ಅದನ್ನು ನೋಡಿ ಅಗ್ನಿಹೋತ್ರದ ಕಿಟ್ ತೊಗೊಂಡು, ಇಟ್ ಡಸಂಟ್ ಟೇಕ್ ಮಚ್ ಟೈಮ್, ಏನೂ ಇಲ್ಲ, ಸರಳ ಇರ್ತದೆ. ಅದರ ಮನಸ್ಸಿನಲ್ಲಿ ನಿಮ್ಮನ್ನು ನಮ್ಮ ಪರಂಪರೆ, ತಪಸ್ವಿಗಳ ಪರಂಪರೆಗೆ ಒಂದು ಕೊಂಡಿ ಹಾಕತಕ್ಕಂಥ, ಒಂದು ನೆಂಟು ಹಾಕತಕ್ಕಂಥ, ಬೆಸಿಗೆ ಹಾಕತಕ್ಕಂಥ ಒಂದು ದೊಡ್ಡ ಪ್ರಕ್ರಿಯೆ ಅಗ್ನಿಹೋತ್ರ. ತುಂಬ ಸಂತೋಷ ಗುರುಗಳು. ಇವಾಗ ಸದ್ಯಕ್ಕೆ ಇರತಕ್ಕಂಥ ದೊಡ್ಡ ಮಹಾಪಿಡುಗು ಇಡೀ ಪ್ರಪಂಚಕ್ಕೆ ಕೋವಿಡ್ದು. ಸೊ ಇದನ್ನು ಒಂದು ಎಳೆಯಾಗಿಟ್ಟುಕೊಂಡು ವಿಷ್ಣು ಸಹಸ್ರನಾಮದಲ್ಲಿರ್ತಕ್ಕಂಥ ಯಾವುದಾದ್ರು ಸೆಲೆಕ್ಟೆಡ್ ಶ್ಲೋಕಗಳಿದ್ದರೆ ಅದನ್ನು ಹೇಳೋದ್ರ ಮೂಲಕ ಆ ಒಂದು ವೈಬ್ರೇಷನ್ ಜಾಸ್ತಿ ಆದರೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಸೊ ತನ್ನ ಮೂಲಕ ಒಂದು ಸ್ವಲ್ಪ ವಿಷ್ಣು ಸಹಸ್ರನಾಮ ಆಧ್ಯಾತ್ಮಿಕ ಕಡೆಗೂ ಜನನ್ನ ಎಳೆಯೋದಕ್ಕೊಂದು ಅನುಕೂಲ ಆಗುತ್ತೆ. ಆ ಥರದ್ದು ಯಾವ್ದಾದ್ರು ಸ್ತೋತ್ರ ಇದ್ದರೆ ಈಗ 4-5 ತಿಂಗಳಿಂದ ತುಂಬ ಜನ ನನಗೆ ಫೋನ್ ಮಾಡಿ ಪರ್ಸನಲಾಗಿ ಮೀಟ್ ಮಾಡಿ ಇದೇ ಪ್ರಶ್ನೆ ಕೇಳಿದ್ದಾರೆ. ಸರಿ, ಅದು ನಾನು ಐಡೆಂಟಿಫೈ ಮಾಡಿರತಕ್ಕಂಥ ಒಂದು ಶ್ಲೋಕ ಇದೆ. ಅಮೃತಾಂಶೋದ್ಭವ ಭಾನು ಶಶಿಬಿಂದು ಸುರೇಶ್ವರ ಔಷಧಂ ಜಗದಸ್ಸೇತು. ಔಷಧ, ಪರಮಾತ್ಮನ ಹೆಸರು ಔಷಧವಾಗಿ ಬಂದಿದೆ. ಮತ್ತು ದುಷ್ಟ ಆದಿವ್ಯಾಧಿ, ಕೆಟ್ಟ ಭ್ರಷ್ಟ ರೋಗಗಳು, ರುಜಿನಗಳಿಗೆಲ್ಲ ಅಮೃತ ಸ್ವರೂಪನಾಗಿ ಪರಮಾತ್ಮ ಬಂದು ಅವುಗಳ ನಿವಾರಣೆ ಮಾಡ್ತಾನೆ ಅಂತಕ್ಕಂಥದ್ದು. ಆದ್ದರಿಂದ ಇದು ಉಲ್ಬಣವಾಗಿರತಕ್ಕಂಥ ರೋಗ, ಯಾರಿಗೂ ಇದರ ಬಗ್ಗೆ ಗೊತ್ತಿಲ್ಲದೆ ಇರತಕ್ಕಂಥ ರಹಸ್ಯ ರೋಗ. ಮತ್ತು ವೈದ್ಯರುಗಳು ಕೂಡ ಏನೋ ಕೈ ಕಟ್ಕೊಂಡು ಗೊತ್ತಿರತಕ್ಕಂಥ ಸ್ಥಿತಿ. ಈಗ ಇದಕ್ಕೆ ಔಷಧ ಅಂತಂದರೆ ಇದು ವಿಷಕಾರಿ. ಇದು ಒಬ್ಬರಿಂದ ಒಬ್ರಿಗೆ ಹಡ್ತಾ ಇದೆ, ವಿಷ ಹಡ್ದಂಗೆ ಹಡ್ತಾ ಇದೆ. ಇದಕ್ಕೆ ಅಮೃತನೇ ಬರಬೇಕು ವಿಷ ಹೊಡೆಯೋಕ್ಕಾದ್ರೆ. ಅಮೃತ ಸದೃಶನಾಗಿರತಕ್ಕಂಥ, ಅಮೃತ ಅನ್ನತಕ್ಕಂಥ ಹೆಸರೇ ಇರತಕ್ಕಂಥ ಪರಮಾತ್ಮ ಧನ್ವಂತರಿ ನಾಮಕನಾಗಿ ಔಷಧ ಅನ್ನತಕ್ಕಂಥ ಹೆಸರಿನೆಲ್ಲ ಬಂದು ಇದರ ನಿವಾರಣೆಯನ್ನು ಮಾಡತಕ್ಕಂಥದ್ದು. ಅದಕ್ಕೆ ಆ ಶ್ಲೋಕನೇ ಅಮೃತಾಂಶೋದ್ಭವ ಭಾನು ಶಶಿಬಿಂದು ಸುರೇಶ್ವರ ಔಷಧಂ ಜಗದಸ್ಸೇತು. ಈ ಜಗತ್ತಿಗೆ ಔಷಧ ರೂಪದಲ್ಲಿ ಸೇತುವಾಗ್ತಾ ಇದ್ದಾನೆ ಗುರುಗಳೇ. ಇದೇ ಶ್ಲೋಕವನ್ನು ತಾವು ನಮ್ಮ ಆಶ್ರಮಕ್ಕೆ ಬಂದಾಗ ಉಲ್ಲೇಖ ಮಾಡಿದ್ರಿ ಪ್ರವಚನದಲ್ಲಿ. ನಮ್ಮಲ್ಲಿ ಬರ್ತಕ್ಕಂಥ ಪೇಷಂಟ್ಸ್ಗೆ ನಾನು ತುಂಬ ಜನಕ್ಕೆ ಇದ್ರ ಬಗ್ಗೆ ತಿಳಿಸಿದ್ದೀನಿ. ಸೊ ಆ್ಯಂಟಿಬಯೋಟಿಕ್ ತಗೊಂತಿರುವಂಥ ಪರಿಸ್ಥಿತಿ ಬಂದಂಥವರೆಲ್ಲ ನೂರಾರು ಜನ, ನನ್ನ ಅರಿವಿಗೆ ಬಂದಂಗೆ 100 ಜನಕ್ಕೆ ನಿವಾರಣೆ ಆಗಿದೆ. ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅದರಲ್ಲಿದೆ. ಅಷ್ಟಂತೂ ಸತ್ಯ. ಕೊರೋನಾಗೂ ಅದು ಅಪ್ಲೈ ಆಗುತ್ತೆ ಅಂದ್ಬಿಟ್ಟು ನಿಮ್ಮ ಬಾಯಿಂದ ಕೇಳಿ ಇನ್ನೂ ಸಂತೋಷ ಆಯಿತು. ತುಂಬ ಜನ ಖಂಡಿತ ಅದನ್ನು ಇಂಪ್ಲಿಮೆಂಟ್. ಆಸ್ಟ್ರೇಲಿಯಾದಲ್ಲಿ ನಾನು ಹೋಗಿ ಇಳಿತು. ಅಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಮನೆಯಲ್ಲಿ ಇಳ್ಕೊಳ್ತೀನಿ, ರಾಜೇಂದ್ರ ಅಂತ. ಆಸ್ಟ್ರೇಲಿಯಾದಲ್ಲಿ ಯೋಗದ ಕ್ರಾಂತಿಯನ್ನು ತಂದಿರತಕ್ಕಂಥ ವ್ಯಕ್ತಿ. ನಮ್ಮ ಅತ್ಯಂತ ಆತ್ಮೀಯರು, ಬಂಧುಗಳು, ಗಿರಿನಗರದವರೇ. ವಾಸುದೇವ ಕ್ರಿಯಾ ಯೋಗ ಅಂತ ಒಂದು ಹೊಸ ಪದ್ಧತಿ ಪ್ರಾರಂಭ ಮಾಡಿ ತುಂಬ ಫೇಮಸ್ ಮಾಡಿದಾರಲ್ಲಿ. ನಾನು ವಾಸುದೇವ ಕ್ರಿಯಾ ಯೋಗದ ಬಗ್ಗೆ ತುಂಬ ಲೆಕ್ಚರ್ಸ್ ಕೊಟ್ಟಿದ್ದೀನಿ. ಅದು ಯೂಟ್ಯೂಬಲ್ಲಿ ಸಿಗುತ್ತೆ. ಅರಳುಮಲಿಗೆ ಪಾರಸಾರಥಿ ವಾಸುದೇವ ಕ್ರಿಯಾ ಯೋಗ ಅಂತ ಹಾಕ್ಬಿಟ್ರೆ ನೀವು, ನಾನು ಲೆಕ್ಚರ್ಸ್ ಅದ್ರ ಬಗ್ಗೆ ಬರುತ್ತೆ. ಇಳ್ಕೊಂಡಾಗ ಅಲ್ಲಿಗೆ ಹೃಷಿಕೇಶದ ಡಿವೈನ್ ಲೈಫ್ ಸೊಸೈಟಿ ವರ್ಲ್ಡ್ ಫೇಮಸ್ ಆರ್ಗನೈಸೇಷನ್ನು, ಅದರ ಸೆಕ್ರೆಟರಿ ಜನರಲ್ ರಾಮಸ್ವರೂಪಾನಂದ ಅಂದ್ಬಿಟ್ಟು ಸೆಕ್ರೆಟರಿ ಜನರಲ್ ಅವರು ಬಂದರು. ಸರಿ, ಹಾಗೆ ಇವ್ರೇನು ಮಾಡಿದರು, ಇಬ್ಬರದ್ದು ವ್ಯವಸ್ಥೆ ಒಟ್ಟಿಗೆ ಮಾಡಿಬಿಡ್ತೀವಿ. ಫಸ್ಟ್ 45 ಮಿನಿಟ್ಸ್ ಅವರು, ಸೆಕೆಂಡ್ 45 ಮಿನಿಟ್ಸ್ ನೀವು. ಸಬ್ಜೆಕ್ಟ್ ಅವ್ರದ್ದು ಮೇಲೆ ಬೇರೆ ಬೇರೆ, ಆಡಿಯನ್ಸ್ಗೆ ಅನುಕೂಲ ಆಗುತ್ತೆ ಅಂದರು. ಅವರು ಟೋಕಿಯೋದಲ್ಲಿ ಇಂಟರ್ನ್ಯಾಷನಲ್ ಯೋಗ ಕಾನ್ಫರೆನ್ಸ್ ಇದೆ, ನಾನು 3 ಡೇಸ್ ಅಟೆಂಡ್ ಮಾಡ್ಕೊಂಡ್ಬರ್ತೀನಿ, ಆಮೇಲೆ ಸ್ಟಾರ್ಟ್ ಮಾಡಿ ಅಂದರು. ಅಷ್ಟೊಂದು ನ್ಯೂಜಿಲ್ಯಾಂಡ್ನಲ್ಲಿ ರಾಘವೇಂದ್ರ ಭಕ್ತಿಪೀಠ ಅಂತ ಒಂದು ದೊಡ್ಡ ಸಂಸ್ಥೆ ಸ್ಟಾರ್ಟ್ ಮಾಡಬೇಕು, ನಿಮ್ಮ ಕೈಲಿ ಇನಾಗ್ರೇಟ್ ಮಾಡಿಸ್ಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ನೀವು ಆಸ್ಟ್ರೇಲಿಯಾಗೆ ಬಂದಿದ್ದೀರ ಅಂತ ಗೊತ್ತಾಯಿತು, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಬರಲೇಬೇಕು ಅಂತ ಗಲಾಟೆ ಮಾಡಿದರು. ಈ 3 ಡೇಸ್ ಇಲ್ಲಿ ಕೂತಿರೋ ಬದಲು ನಾನು ನ್ಯೂಜಿಲ್ಯಾಂಡ್ಗೆ ಹೋಗ್ತೀನಪ್ಪ ಅಂತಂದೆ.
ಇಮ್ಮಿಡಿಯೇಟ್ ವಿತಿನ್ 1 ಅವರ್ ರೆಡಿ ಆದ ನ್ಯೂಜಿಲೆಂಡ್ ಹೊರಟೋಗ್ಬಿಟ್ಟೆ. ಅವರು ಫಂಕ್ಷನ್ ಆರ್ಗನೈಸ್ ಮಾಡಿಕೊಂಡ್ರು. ಹೋಗೋಕ್ಕೆ ಮುಂಚೆ ನನಗೆ ಇದರಲ್ಲಿ ಮೆಲ್ಬೋರ್ನ್ನಲ್ಲಿ ಇವರು ಸತ್ಯಸಾಯಿ ಅಲ್ಲ, ಇವರು ಶಿರ್ಡಿ ಸಾಯಿ ಸಂಸ್ಥಾನ್ ಅಂತ ಒಂದು ದೊಡ್ಡ ದೇವಸ್ಥಾನ ಇದೆ, ಆರ್ಗನೈಜೇಷನ್ನು. ಅಲ್ಲಿ ನನ್ನ ಇಂಗ್ಲೀಷ್ ವಿಷ್ಣು ಸಹಸ್ರನಾಮ ರಿಲೀಸ್ ಆಗಿತ್ತು. ಅದರದ್ದೊಂದು ಕಾಪಿ ಸ್ವಾಮಿ ರಾಮಸ್ವರೂಪಾನಂದ ಅವರು ಇಟ್ಕೊಂಡಿದ್ರು. ಅವರು ಹೋಗ್ತಾ ಈ ಪುಸ್ತಕ ತೊಗೊಂಡೋಗಿರ್ತೀನಿ, ಇಫ್ ಯು ಪರ್ಮಿಟ್ ಏರ್ಪೋರ್ಟ್ನಲ್ಲಿ ಓದ್ತೀನಿ ಅಂತ. ತೊಗೊಂಡೋಗಿ ಅಂತ ಅವ್ರು ಹೋದರು. ಏರ್ಪೋರ್ಟ್ನಲ್ಲಿ ಪೂರ್ತಿ ಓದಿದ್ದಾರೆ, ಫ್ಲೈಟಲ್ಲಿ ಓದಿದ್ದಾರೆ, ಟೋಕಿಯೋದಲ್ಲಿ ರೂಮಲ್ಲಿ ಇನ್ನೇನು ಕೆಲಸ ಇಲ್ಲ ಅದು ಓದಿದ್ದಾರೆ. ಫುಲ್ ಬರೋ ಹೊತ್ತಿಗೆ 400 ಪೇಜ್ ಬುಕ್ ಪೂರ್ತಿ ಓದ್ಬಿಟ್ಟಿದ್ದಾರೆ. ಆಮೇಲೆ ಬಂದಿದ್ದಾರೆ ಏರ್ಪೋರ್ಟು, ಎಲ್ಲಿಗೆ, ಮೆಲ್ಬೋರ್ನ್ ಏರ್ಪೋರ್ಟ್ಗೆ. ನಮ್ಮ ಫ್ರೆಂಡ್ ರಾಜೇಂದ್ರ ಯೋಗ ಎಕ್ಸ್ಪರ್ಟು ಹೋಗಿ ಅವ್ರನ್ನ ಕಾರಲ್ಲಿ ಕರ್ಕೊಂಬಂದಿದ್ದಾರೆ. ಅವ್ರು ಡ್ರೈವ್ ಮಾಡ್ತಾಯಿದ್ದಾರೆ ರಾಜೇಂದ್ರ, ಇವ್ರು ಹಿಂದ್ಗಡೆ ಕರ್ಕೊತಿದ್ದಾರೆ, ಮಾತಾಡ್ತಾಯಿದ್ದಾರೆ ಇಬ್ಬರು. ಸ್ವಲ್ಪ ಹೊತ್ತಾದ್ಮೇಲೆ ಹಿಂದ್ಗಡೆಯಿಂದ ಮಾತು ಬರ್ತಾಯಿಲ್ಲ, ಇವರೊಬ್ಬರೇ ಮಾತಾಡ್ತಿದ್ದಾರೆ. ಇವ್ರು ಮಾತಾಡ್ತಾ ಇದ್ದಾರೆ, ರೆಸ್ಪಾನ್ಸೇ ಇಲ್ಲ. ಆಮೇಲೆ ಪಕ್ಕಕ್ಕೆ ಕಾರ್ ನಿಲ್ಲಿಸ್ಬಿಟ್ಟು ಹಿಂದ್ಗಡೆ ತೆಗೆದು ನೋಡಿದರೆ ಅನ್ಕಾನ್ಷಿಯಸ್ ಆಗಿದ್ದಾರೆ ಸ್ವಾಮೀಜಿ. ವಿತಿನ್ ಸೆಕೆಂಡ್ ಇಮ್ಮಿಡಿಯೇಟ್ ಕಾರ್ ಟರ್ನ್ ಮಾಡಿಕೊಂಡು ಹಾಸ್ಪಿಟ್ಲ್ ಹತ್ರ ಬಂದು ಹಾಸ್ಪಿಟ್ಲಲ್ಲಿ ಇಳಿಸಿದ್ದಾರೆ. ಡ್ಯೂಟಿ ಡಾಕ್ಟ್ರು ನೋಡಿಬಿಟ್ಟು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗೋಗಿದೆ. ಈ ಒಂದು ಅವ್ರನ್ನ ಇಲ್ಲಿಟ್ಕೊಂಡ್ರೆ ಹೋಗೇ ಬಿಡ್ತಾರೆ, ಈಗ ಹಾಸ್ಪಿಟಲ್ಗೆ ಹಾಕ್ಬೋದು. ಬಟ್ ಆಸ್ಟ್ರೇಲಿಯಾದು $2,000 ಯಾವುದೋ ಒಂದು ಎಷ್ಟೋ 5,000 ಎಷ್ಟೋ ಡಿಪಾಸಿಟೆಡು, ಇದು ಇನ್ಶೂರೆನ್ಸ್ ಸರ್ಟಿಫಿಕೇಟ್ ಇದ್ದರೆ ಕೂಡ ಅಡ್ಮಿಟ್ ಮಾಡ್ಕೊಳ್ತೀವಿ ಅಂತ. ಅವರು ವರೇಷಿಯಸ್ ಟ್ರಾವೆಲರ್, ಅವರು 106 ದೇಶಕ್ಕೆ ಹೋಗಿರೋರು. ಸೊ ಇದೇ ಇರುತ್ತೆ ಅಂತ ಅವ್ರು ಸೂಟ್ ಕೇಸ್ ಇತ್ತಲ್ಲ, ಅದು ಕಾರಲ್ಲೇ ಇತ್ತು. ಸೂಟ್ ಕೇಸ್ ಬ್ರೇಕ್ ಮಾಡಿದ್ರು ನಮ್ಮ ಫ್ರೆಂಡ್ ರಾಜೇಂದ್ರ. ಅದು ಪ್ಯಾಕೆಟ್ನಲ್ಲಿ ನೋಡಿದರು, ಅದು ಪಾಸ್ಪೋರ್ಟು, ಟಿಕೆಟು, ಇನ್ಶೂರೆನ್ಸ್ ಇತ್ತು. ಟಾಟಾ AIG ಇನ್ಶೂರೆನ್ಸ್ ನ್ಯೂ ಡೆಲ್ಲಿ 24 hours ಹೆಲ್ಪ್ಲೈನ್ ಅಂತ ಇತ್ತು. ಮೊಬೈಲ್ ತೊಗೊಂಡು ಆ ನಂಬರಿಗೆ ಫೋನ್ ಮಾಡಿದರು, ಈ ಥರ ಈ ನಂಬರ್ ಇದೆ, ಈ ವ್ಯಕ್ತಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕು ಅಂತ. ಅವ್ರು ವಿತಿನ್ 2 ಸೆಕೆಂಡ್ ಚೆಕ್ ಮಾಡ್ದೆ. ಅವ್ರ ಅಗ್ಗಿಲರ ನಮ್ಮ ಹತ್ರ ತೊಗೊಬೋದು, ಅಪ್ ಟು $1 lakh ಕವರ್ ಆಗುತ್ತೆ, ಅಡ್ಮಿಟ್ ಮಾಡಿ ಅಂತ. ಸೊ ಇಮಿಡಿಯೇಟ್ ಅಡ್ಮಿಟ್ ಮಾಡಿಕೊಂಡ್ರು. ಎಕ್ಸ್ಪರ್ಟ್ಸಿಗೆ ಫೋನ್ ಮಾಡಿದರು. ವಿತಿನ್ 2 minutes 3 minutes ಎಕ್ಸ್ಪರ್ಟ್ 3 minutes ಬಂದುಬಿಡ್ತಾರೆ. ಎಲ್ಲ ಫಾಸ್ಟ್ ಟ್ರ್ಯಾಕ್ ರಿಪೋರ್ಟಿಂಗು ಬಂದರು. 4 ಜನ ಎಕ್ಸ್ಪರ್ಟ್ಸ್ ಬಂದರು, ನೋಡಿಬಿಟ್ಟು ಚಾನ್ಸಸ್ ಇಲ್ಲ, ಹೊರಟೋಗಿದ್ದಾರೆ. ಬಟ್ ಹಾಸ್ಪಿಟ್ಲಿಗೆ ಬಂದಿರೋದ್ರಿಂದ ವಿ ಕ್ಯಾನ್ ಟೇಕ್ ಎ ಚಾನ್ಸ್. ಅದಕ್ಕೆ ಈಗ ಫಸ್ಟ್ ಏಡ್ ಕೊಡೋಣ, ಒನ್ ಡೇ ನಾಳೆ ಎಲ್ಲ ಮಾರ್ಕ್ ಮಾಡಿಕೊಂಡು ವೆನ್ಸ್ಡೇ ಅವ್ರಿಗೆ ಆಪರೇಷನ್ ಫೈನಲ್ ಓಪನ್ ಹಾರ್ಟ್ ಸರ್ಜರಿ ಮಾಡೋಣ. ಉಳಿದ್ರೆ ಉಳ್ಕೊಳ್ಳಿ, ಹೋದರೆ ಹೋಗಲಿ. ನಾವು ಆಸ್ಪತ್ರೆಗೆ ಬಂದಿದ್ದಾರೆ, ನಾವು ಡಾಕ್ಟರ್ಸು, ನಮ್ಮ ಕೆಲಸ ನಾವು ಮಾಡಬೇಕು ಅಂತ ಇಂಗ್ಲೀಷಲ್ಲಿ ಮಾತಾಡ್ಕೊಂಡಿದ್ದಾರೆ. ಇವ್ರಿಗೆ ಅನ್ಕಾನ್ಷಿಯಸ್ ಆಗಿದ್ರು ಕೂಡ ಸೆಮಿ ಕಾನ್ಷಿಯಸ್. ಇವ್ರಿಗೆ ಇಂಗ್ಲೀಷ್ ಬರೋಲ್ಲ ಅಂತ ಅವ್ರು ಮಾತಾಡ್ಕೊಳ್ತಾರೆ ಡಾಕ್ಟರ್ಸ್. ಗಾನ್ ಕೇಸು, ಔಟ್ ಆಫ್ ದಿ ವಿಂಡೋ, ಹಂಗೆ ಇವರು ಎಲ್ಲ ಅರ್ಥ ಆಯಿತು. ಡಾಕ್ಟರ್ಸ್ ಹೋದ್ಮೇಲೆ ನಮ್ಮ ಫ್ರೆಂಡನ್ನು ಕರೆದ್ರು. ನಾನು ಪಾಸಿಬಲಿ ಮ್ಯಾಟ್ರ್ ಆಫ್ ಫ್ಯೂ ಅವರ್ಸ್ ಫ್ಯೂ ಡೇಸ್ ನಾನು ಹೊರಟೋಗೋದು ಡೆಫಿನೆಟ್ಟು. ಬಟ್ ಹಿಮಾಲಯಕ್ಕೆ, ಗಂಗೆಗೆ, ಸ್ವಾಮಿ ಶಿವಾನಂದರು, ಸ್ವಾಮಿ ಚಿದಾನಂದರಿಗೆ ಇಷ್ಟು ಸೇವೆ ಮಾಡಿರೋ ಈ ದೇಹ ಆಸ್ಟ್ರೇಲಿಯಾದ ಮೇಲೆ ಸಾಯಕ್ಕೆ ಇಷ್ಟಪಡಲ್ಲ. ಐ ವಾಂಟ್ ಟು ಡೈ ಆನ್ ದ ಸಾಯಿಲ್ ಆಫ್ ಇಂಡಿಯಾ. ಅಲ್ಲಿ ಟಚ್ ಆದ ತಕ್ಷಣ ಪ್ರಾಣ ಹೋದ್ರೂ ಪರವಾಗಿಲ್ಲ. ನೌ ಆ್ಯಂಡ್ ಹಿಯರ್ ಡಿಸ್ಚಾರ್ಜ್ ಮೀ, ಟೇಕ್ ಟು ಇಂಡಿಯಾ. ಹಠ ಹಿಡಿದ್ಬಿಟ್ರು ಅವರು. ಪಾಪ ನಮ್ಮ ಫ್ರೆಂಡ್ ರಾಜೇಂದ್ರ ಹೋಗಿ ಹಾಸ್ಪಿಟ್ಲಿಗೆ ಹಂಗೆ ಹೇಳಿದರು, ಯು ವಾಂಟ್ ಟು ಡೈ ಇನ್ ಆಸ್ಟ್ರೇಲಿಯಾ, ಯು ವಾಂಟ್ ಟು ಡೈ ಇನ್ ಇಂಡಿಯಾ, ರಿಲೀಸ್ ಹಿಮ್ ಅಂತ. ಅವ್ರು ಡಾಕ್ಟರ್ಸ್ ಹೇಳಿದ್ರಂತೆ, ICU ಇಂದ ಜನರಲ್ ವಾರ್ಡ್ ಶಿಫ್ಟ್ ಮಾಡಿ ಸತ್ತಾಬಿಡ್ತಾನೆ ಭಕ್ತಿಯವರು. ಅಷ್ಟು ಸೂಕ್ಷ್ಮ ಇದೆ. ಏರ್ಪೋರ್ಟು, ಅಲ್ಲಿ ಟೇಕ್ ಆಫು, ಅಲ್ಲಿ ಲ್ಯಾಂಡಿಂಗು, ಉಳಿತಾನ. ಮತ್ತು ಒಂದು ಸರ್ತಿ ಈ ಥರ ಕಂಡೀಷನ್ ನಾವು ಕಳಿಸಿದ್ದಾರೆ, ನಮ್ಮ ಮನುಷ್ಯ ಹತ್ತೋದ್ರೆ ನಮ್ಮ ಹಾಸ್ಪಿಟ್ಲು, ನಮ್ಮ ಡಾಕ್ಟರ್ಸು TV ನ್ಯೂಸ್ ಪೇಪರಲ್ಲಿ 6 ತಿಂಗಳು ಬರುತ್ತೆ, ಬ್ಲ್ಯಾಕ್ ಲಿಸ್ಟ್ ಮಾಡಿಬಿಡ್ತಾರೆ ನಮ್ಮನ್ನು. ಎಲ್ಲ ಚಾನ್ಸೇ ಇಲ್ಲ, ನೀವು ಹೇಳಿದ್ದು ಒಳ್ಳೆಯದಾಯಿತು ಅಂದ್ಬಿಟ್ಟು ಸೆಕ್ಯೂರಿಟಿ ಪೇಷಂಟ್ ಅಂತ ಡಿಕ್ಲೇರ್ ಮಾಡಿ ಕ್ಲೋಸ್ ಮಾಡಿಬಿಟ್ರು ಅದನ್ನು, ಯಾರನ್ನೂ ಬಿಡೋದಿಲ್ಲ ಅಂದ್ಬಿಟ್ಟು. ಈಸ್ ನಾಟ್ ಅಲೌಡ್ ಎಕ್ಸೆಪ್ಟ್ ನೀವು ಅಡ್ಮಿಟ್ ಮಾಡಿದರೆ ನೀವೊಬ್ಬರು ಅಷ್ಟೇ, ಯಾರನ್ನೂ ಬಿಡೋದಿಲ್ಲ ಅಂದ್ಬಿಟ್ಟು. ಎಲ್ಲ ಇನ್ಫ್ಲೂಯೆನ್ಸ್ ಕಡೆಗೆ ಅಂಬಾಸಿಡರ್ ಇನ್ಫ್ಲೂಯೆನ್ಸ್, ಕ್ಯಾನ್ಬೆರಾಯಿಂದ ಅಂಬಾಸಿಡರ್ಸ್ ಬಂದು ಭಾಳ ಅದು ಡಿವೈನ್ ಲೈಫ್ ಸೊಸೈಟೀಸ್ ವರ್ಲ್ಡ್ ಫೇಮಸ್ ಆರ್ಗನೈಸೇಷನ್ ಅವರು, ರಾಮಕೃಷ್ಣ ಆಶ್ರಮಕ್ಕಿಂತ ದೊಡ್ಡದು, ಅದ್ರ ಸೆಕ್ರೆಟರಿ ಜನರಲ್ ಅವರು, ಸ್ವಾಮಿ ಶಿವಾನಂದ ಚಿದಾನಂದ ಶಿಷ್ಯ, ಕಳಿಸಿ ಅಂತ. ಎಲ್ಲ ಆಗಲಿಲ್ಲ. ಮೆಡಿಕಲ್ ಡಿಸಿಷನ್, ನಾಟ್ ಎ ಟೆಕ್ನಿಕಲ್ ಡಿಸಿಷನ್, ಗೆಟ್ ಔಟ್ ಅಂತ ಬಿಡಲಿಲ್ಲ. ಕಡೆಗೆ ಹಾಸ್ಪಿಟ್ಲು ಡಿಸಿಷನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಅವ್ರಿಗೆ ಫೈನಲ್ ಆಪ್ರೇಷನ್ ಅಂತ. ಇವ್ರಿಗೆ ಗೊತ್ತಾಗೋಯ್ತು ಸತ್ತೋಗ್ತೀನಿ ಅಂತ. ಆಪ್ರೇಷನ್ಗೆ ಹೋಗ್ಲಿಕ್ಕೆ ಮಾಡುವಾಗ ಹೊರಟೋಗ್ತೀನಿ ಅಂತ ಅಷ್ಟು ಇದಾಗಿತ್ತು ಬಾಡಿ.
ಬೇಜಾರು ಮಾಡ್ಕೊಂಡಿದ್ದಾರೆ. ದಿಂಬು 2 ಸರ್ತಿ ಹಿಂಗೆ ಅಂದು ಬೇಜಾರು, ಇಳಿಯೋಕ್ಕಾಗಲ್ಲ. ಆ ದಿಂಬು ಹೊರಳಿಸಿರೋವಾಗ ದಿಂಬು ಕೆಳಗಡೆ ನನ್ನ ಅಡ್ಮಿಟ್ ಮಾಡೋವಾಗ ಅವ್ರು ನಾವು ಕೈಲಿದ್ದಿದ್ದ ಪುಸ್ತಕ ನಂದು ಇಂಗ್ಲೀಷ್ ಪುಸ್ತಕ ವಿಷ್ಣು ಸಹಸ್ರನಾಮ ಆ ದಿಂಬು ಕೆಳಗೆ ಇಟ್ಟಿದ್ದಾರೆ ಅಡ್ಮಿಟ್ ಮಾಡುವಾಗ. ಇವ್ರು ದಿಂಬು 4 ಕಾರ್ಯ ಅಲ್ಲಾಡಿಸಿರೋ ಕೆಳಗೆ ದಪ್ಪತ್ತು ಬಿದ್ದಿದೆ. ನೋಡಿದ್ದಾರೆ ಆ ಪುಸ್ತಕ. ಅದರೊಳಗೆ ಒಂದು ಸ್ಟೇಟ್ಮೆಂಟ್ ಬರೆದಿದ್ದೀನಿ. ಏನು ಅಂದರೆ, ವೆನ್ ಎವ್ರಿಥಿಂಗ್ ಫೈಲ್ಸ್ ವಿಷ್ಣು ಸಹಸ್ರನಾಮ ರೆಸ್ಕ್ಯೂಸ್ ಅಂತ ಬರ್ತೀನಿ. ಅದಕ್ಕೆ ಜ್ಞಾಪಕಕ್ಕೆ ಬಂದ್ಬಿಡ್ತು ಅವ್ರಿಗೆ. ತಕ್ಷಣ ರಾಜೇಂದ್ರನ ಕರೆಸಿ, ಯುವರ್ ಫ್ರೆಂಡ್ ಪಾರ್ಥಸಾರಥಿ ಹೂ ಈಸ್ ದ ಆಥರ್ ಆಫ್ ದಿಸ್ ಬುಕ್ ಹ್ಯಾಸ್ ಮೇಡ್ ಎ ಸ್ಟೇಟ್ಮೆಂಟ್, ವೆನ್ ಎವ್ರಿಥಿಂಗ್ ಫೇಲ್ಸ್ ವಿಷ್ಣು ಸಹಸ್ರನಾಮ ರೆಸ್ಕ್ಯೂಸ್. ನೋ ಒನ್ ಹಿಯರ್, ಸಮನ್ ಹಿಮ್ ವೇರ್ ಎವರ್ ಹಿ ಈಸ್, ಸಮನ್ ಹಿಮ್. ಹಿ ಹ್ಯಾಸ್ ಟು ಪ್ರೂವ್ ಇಸ್ ಸ್ಟೇಟ್ಮೆಂಟ್, ಹಿ ಹ್ಯಾಸ್ ಟು ಸಬ್ಸ್ಟಾನ್ಷಿಯೇಟ್ ಇಸ್ ಸ್ಟೇಟ್ಮೆಂಟ್. ಓಕೆ. ತಕ್ಷಣ ಮೊಬೈಲ್ ತೊಗೊಂಡು ನನಗೆ ಫೋನ್ ಮಾಡಿದ್ರು. ನ್ಯೂಜಿಲೆಂಡ್ ಆಕ್ಲೆಂಡಲ್ಲಿದ್ದೆ. ಆಕ್ಲೆಂಡಲ್ಲಿ ಸ್ಟೇಜ್ ಮೇಲಿದ್ದೀನಿ, ಫಂಕ್ಷನ್ ನಡೀತಾ ಇದೆ, ಮುಗಿದಿತ್ತು ಅಷ್ಟೊತ್ತಿಗೆ. ಬಟ್ ಇಷ್ಟು ಸ್ಟೇಜ್ ಮೇಲಿದ್ದೆ. ಅವರು ಬಂದರು ಟೋಕಿಯೋಯಿಂದ. ಈ ಥರ ಆಗಿಬಿಟ್ಟು ಸೀರಿಯಸ್ ಆಗಿಬಿಟ್ಟಿದ್ದಾರೆ, ಕ್ರಿಟಿಕಲ್ ಸ್ಟೇಜಲ್ಲಿದ್ದಾರೆ, ಅದಕ್ಕೆ ಸಮನ್ ಪಾರ್ಥಸಾರಥಿ ಅಂತಿದ್ದಾರೆ, ಬರೋಕ್ಕಾಗುತ್ತಾ? ಅದೇ ಇಲ್ಲಿ ಆರ್ಗನೈಸರ್ಸ್ ಇದ್ದಾರೆ, ಸೆಕ್ರೆಟ್ರಿ, ಅವ್ರು ಕರೆದಿರೋದನ್ನು ಅವ್ರಿಗೆ ಕೊಡ್ತೀನಿ ಅಂತಂದೆ. ಅವ್ರಿಗೆ ಕೊಟ್ಟರು. ಅವನ್ನೆಲ್ಲ ಹೇಳಿದ್ರು ಏನು ಅಂತ. ಅವನು ಹೇಳ್ದ, ವೆನ್ ಎ ಗ್ರೇಟ್ ಸೈಂಟ್ ಫ್ರಮ್ ಇಂಡಿಯಾ, ಸ್ವಾಮೀಜಿ ಅದು ಡಿವೈನ್ ಲೈಫ್ ಸೊಸೈಟಿ ಚೀಫು, ಫೀಸ್ ಆನ್ ಲೈಫ್ ಆ್ಯಂಡ್ ಡೆತ್ ಸಿಚುಯೇಷನ್ಲಿರುವಾಗ ನಮ್ಮ ಫಂಕ್ಷನ್ ನೀವು ಇನಾಗ್ರೇಟಿವ್ ಮಾಡಿದ್ದೀರಾ, ಸ್ಪೀಚ್ ಆಗಿದೆ ನಿಮ್ಮದು, ನೀವು ಹೊರಡಿ ತಿರ್ಗಾ ಇನ್ನೊಂದು ಕರೆಸ್ಕೊಳ್ತೀವಿ ಅಂತ 15 ನಿಮಿಷ ಅಲ್ಲಿ ವಂದನಾರ್ಪಣೆ ಹೇಳಿದರು. ನನಗೇನೋ ಸನ್ಮಾನ ಮಾಡಿದರು. ಏರ್ಪೋರ್ಟಿಗೆ ಕರ್ಕೊಂಬಂದರು. ಏರ್ಪೋರ್ಟಲ್ಲಿ ನೆಕ್ಸ್ಟ್ ಫ್ಲೈಟು 1 ಅವರ್ಗಿತ್ತು ಮೆಲ್ಬೋರ್ನ್ಗೆ. ಕುಡಿಸಿದ್ರು, ಕಳಿಸ್ಬಿಟ್ರು. ಮೆಲ್ಬೋರ್ನ್ಗೆ ಬಂದೆ. ಇವ್ರು ಬಂದಿದ್ದು ರಾಜೇಂದ್ರ. ಡೈರೆಕ್ಟ್ ಏರ್ಪೋರ್ಟಿಂದ ಹಾಸ್ಪಿಟ್ಲಿಗೆ ಹೋದ್ವಿ. ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರು, ಪಾರ್ಥಸಾರಥಿ ನೀವು ಹೇಳಿದರೆ ಕಳಿಸ್ತಾ ಇದ್ದೇನೆ ಅಂತ. ಅವರು ಆ ಮೇಲ್ ನರ್ಸ್ ಹೇಳಿ ಆ ಹಳೆ ಡ್ರೆಸ್ ಎಲ್ಲ ತೆಗೆಸಿ, ಅರಳ್ಮಲ್ಗೆ ಈಸ್ ಕಮಿಂಗ್, ಐ ಡೋಂಟ್ ವಾಂಟ್ ಟು ಶೋ ದಿಸ್ ಬಾಡಿ ವಿತ್ ದ ಡರ್ಟಿ ಕ್ಲಾತ್ಸ್, ಪುಟ್ ನ್ಯೂ ಕ್ಲಾತ್ಸ್ ಅಂತ ಹೇಳಿ ಹೊಸ ಬೇರೆ ಬೆಡ್ಶೀಟು ಬೇರೆದೆಲ್ಲ ತರಿಸ್ಕೊಂಡು ಹಾಕಿಸ್ಕೊಂಡು, ವಾಶ್ ಮೈ ಫೇಸ್ ಅಂತೇಳಿ ಅವನಿಗೆ ಎಲ್ಲ ರೆಡಿ ಮಾಡಿಕೊಂಡು, ಕುಂಕುಮ ಇಡು ಅಂತೇಳಿ ಅವನಿಗೆ ತೋರಿಸಿ ಕುಂಕುಮ ಇಡಿಸ್ಕೊಂಡು ವೀಲ್ ಚೇರಲ್ಲಿ ICU ಡೋರ್ ಹತ್ರ ಬಂದು ಕೂತಿದ್ದಾರೆ ಕಾದ್ಕೊಂಡು. ನಾನು ಬಂದಿದ್ದೀನಿ, ನನ್ನ ಸೂಟ್ ಕೇಸ್ ನಮ್ಮ ಫ್ರೆಂಡ್ ರಾಜೇಂದ್ರ ಇಟ್ಕೊಂಡಿದ್ರು. ನಾನು ಬಂದೆ ಮೇಲೆ. ಅವರು ನಾನು ನೋಡಿದರು. ಮತ್ತು ಆ ಪುಸ್ತಕದ ಹಿಂದುಗಡೆ ನನ್ನ ಫೋಟೋ ದೊಡ್ಡದಾಗಿದೆ, ನೋಡಿ ಗೊತ್ತಾಗಿದೆ. ನಾನು ನೋಡಿದ ತಕ್ಷಣ ಕಣ್ಣಲ್ಲಿ ಗಳಗಳ ನೀರು ಬಂತು. ವಿಷ್ಣುಂ ಜಿಷ್ಣು ಮಹಾವಿಷ್ಣು ಪ್ರಭು ವಿಷ್ಣು ಮಹೇಶ್ವರಂ, ಲಾರ್ಡ್ ವಿಷ್ಣು ಹ್ಯಾಸ್ ಕಮ್, ಗಜೇಂದ್ರ ಮೋಕ್ಷ ವಿಲ್ ಟೇಕ್ ಪ್ಲೇಸ್, ಗಜೇಂದ್ರ ಮೋಕ್ಷ ಶುಡ್ ಟೇಕ್ ಪ್ಲೇಸ್. ರೆಕಾರ್ಡ್ ಆಗಿದೆ ಸರ್ ಇದು ಪುಸ್ತಕ. ಅವ್ರ ಬುಕ್ಕು ಬರೆದಿದ್ದಾರೆ. ವಿಷ್ಣುಂ ಜಿಷ್ಣು ಮಹಾವಿಷ್ಣು ಪ್ರಭು ವಿಷ್ಣು ಮಹೇಶ್ವರಂ, ಲಾರ್ಡ್ ವಿಷ್ಣು ಹ್ಯಾಸ್ ಕಮ್, ಗಜೇಂದ್ರ ಮೋಕ್ಷ ವಿಲ್ ಟೇಕ್ ಪ್ಲೇಸ್, ಇಟ್ ಶುಡ್ ಟೇಕ್ ಪ್ಲೇಸ್ ಅಂತಂದರು. ನಾನಂದೆ, ಇಷ್ಟು ಎಮೋಷನಲ್ ಆಗಬೇಡಿ ಪ್ಲೀಸ್ ಅಂದ್ಬಿಟ್ಟು. ಇನ್ನು ನಾವೇನು ಲೌಕಿಕ ಹೇಳಿದ್ರೆ ಅವ್ರಿಗೆ ಇರೋದಿಲ್ಲ, ಆ ಎತ್ತರದಲ್ಲಿದ್ದಾರೆ. ಕಿವಿ ಹತ್ರಕ್ಕೆ ಹೋಗಿ ಇಡೀ ಪೂರ್ತಿ ವಿಷ್ಣು ಸಹಸ್ರನಾಮ ಹೇಳಿದೆ. ಹೇಳುವಾಗ ಒಂದೇ ದೇವರಲ್ಲಿ ಕೇಳ್ಕೊಂಡೆ, ಏನಂದರೆ, ಇಡೀ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ನಾನು ಬೇರೆ ದೇಶದ ನೆಲದ ಮೇಲೆ ಸಾಯಕೂಡ್ದು, ಗಂಗೆ ಹಿಮಾಲಯ ಇರೋ ಭಾರತದ ನೆಲದ ಮೇಲೆ ಸಾಯಕ್ಕೆ ಅವಕಾಶ ಕೊಡೋ ದೇವರೇ ಅಂತ ಈ ಪ್ರಾರ್ಥನೆ ಮೊದಲನೇ ಸರ್ತಿ ಮಾಡ್ತೀನಿ ಅನ್ನೋ ವ್ಯಕ್ತಿ ಯಾರೂ ಮಾಡಿಲ್ಲ ಈ ಪ್ರಾರ್ಥನೆ. ನಾನೇನಾದರೂ ವಿಷ್ಣು ಸಹಸ್ರನಾಮ ಇಷ್ಟು ಭಕ್ತಿಯಿಂದ ಹೇಳ್ಕೊಂಡಿದ್ರೆ ಅದೆಲ್ಲ ಪುಣ್ಯ ಅವನಿಗೆ ಕೊಟ್ಟು, ಜೀವ ಕೊಟ್ಟು, ಭಾರತದ ಮಣ್ಣು ಮುಟ್ಟಿಸಿ ಆಮೇಲೆ ಪ್ರಾಣ ತೆಗಿಯೋರಿಗೆ ಅಂತ ಹೇಳಿದೆ. ಅದಾದಮೇಲೆ ಡಾಕ್ಟರ್ಸ್ ಬಂದು ಎಲ್ಲ ಹೊರಡಿ ಅಂದರು. ನಾಳೆ ಬೆಳಗ್ಗೆ ಬಂದು ನಾವು ಬಿಫೋರ್ ಆಪರೇಷನ್ ಒಂದು ಚಾಂಟಿಂಗ್ ಮಾಡ್ತೀವಿ ನಾವೆಲ್ಲ, ಹೇಗೋ ನಾನು ಬಂದಿದ್ದೀನಿ, ನಮ್ಮ ಶಿಷ್ಯನ ಕರ್ಕೊಂಬರ್ತೀನಿ ಅಂತಂದೆ. ಆಯಿತು ಅಂದರು. ನೆಕ್ಸ್ಟ್ ಡೇ ಬೆಳಗ್ಗೆ ಹೋದ್ವಿ. ತುಂಬ ಜನ ಕರ್ಕೊಂಡು ಹೊರಟೋದೆ. ನಮಗೆ ಅಡುಗೆ ಪಾರಾಯಣ ಮಾಡೋಣ. ಅವ್ರು ಹೇಳಿದರು, ಹಾರ್ಟ್ ಪೇಷಂಟು, ಆಪ್ರೇಷನ್ಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ ಅವ್ರನ್ನ, ಅವ್ರು ಇರೋದು ಇಲ್ಲ, ಅದಕ್ಕೆ 3 ಜನ ಬನ್ನಿ, ನೀವು ರಾಜೇಂದ್ರ ಅವ್ರ ಮಿಸಸ್ಸು, ಮಿಕ್ಟು ಅದೆಲ್ಲ ಪಾರ್ಕಿಂಗ್ ಲಾಟಲ್ಲಿ ಪಾರಾಯಣ ಮಾಡ್ಕೊಳ್ಳಿ ಇತ್ತು. 3 ಜನ ಹೋದ್ವಿ, ಪಾರಾಯಣ ಎಲ್ಲ ಮಾಡಿದ್ವಿ. ಆಮೇಲೆ ಡಾಕ್ಟ್ರು ಬಂದು ಅವರು ಪುಸ್ತಕ ಮತ್ತು ವಿಷ್ಣು ವಿಗ್ರಹ 2 ಎದೆಗೆ ಇಟ್ಕೊಂಡು ಕೂತಿದ್ರು. ಪ್ರೇಯರ್ ಹಾಲ್ ಅಲ್ಲೆಲ್ಲ ಪ್ರತಿ ಹಾಸ್ಪಿಟ್ಲಲ್ಲಿ ಒಂದು ಪ್ರೇಯರ್ ಹಾಲ್ ಇರುತ್ತೆ ನೋಡಿ, ಎಂಟೈರ್ ಫಾರಿನ್ ಕಂಟ್ರೀಸಲ್ಲಿ. ಆಮೇಲೆ ಕರ್ಕೊಂಡು ಹೋದರು. ನಾವು ಹೇಳಿದ್ವಿ, ಜಿಲ್ಲಾಂಗ್ ಅಂತ ಒಂದು ಊರಿದೆ, 5 ಅವರ್ಸ್ ಬೇಕಲ್ಲಿ ಹೋಗಿ ಬರೋಕ್ಕೆ, ಊಟ ಕಲ್ಲಿ ಕರೆದಿದ್ದಾರೆ, ಬರ್ತೀನಿ ಅಂತ ಹೇಳಿ ಜಿಲ್ಲಾಂಗ್ ಹೋದ್ವಿ. ಅಲ್ಲೊಂದು ಲೆಕ್ಚರು ಮಾಡಿದೆ, ಊಟ ಮಾಡಿಕೊಂಡು ವಾಟರ್ ಫ್ರಂಟಲ್ಲಿ ಒಂದಷ್ಟು ಓಡಾಡಿಕೊಂಡು ವಾಪಸ್ ಬಂದ್ವಿ. 6 ಅವರ್ಸ್ ಆಯಿತು. ಬರೋಕ್ಕೆ ಮುಂಚೆ ಫೋನ್ ಮಾಡಿದ್ರು ರಾಜೇಂದ್ರ, ಬರ್ತಾಯಿದ್ದೀವಿ, ಮೇಲ್ ನರ್ಸ್ಗೆ ಬರ್ತಾಯಿದ್ದೀವಿ ನಾವು ಅಂತ. ಬಂದು ಪಾರ್ಕಿಂಗ್ ಲಾಟಲ್ಲಿ ಕಾರ್ ನಿಲ್ಲಿಸ್ತಾಯಿದ್ದೀವಿ.
ರಿಸೆಪ್ಷನ್ ಸೆಂಟ್ರಿಂದ ವೀಲ್ ಚೇರ್ನಲ್ಲಿ ಆ ಮೇಲ್ ನರ್ಸ್ ಇವ್ರನ್ನ ಕೂಡಿಸ್ಕೊಂಡು ಡಗ 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 ತಳ್ಕೊಂಬರ್ತಾ ಇದ್ದಾನೆ. ಆಪ್ರೇಷನ್ ಆಗಿರುತ್ತೆ ಎಷ್ಟೊತ್ತಿಗೆ ಅದು ಇನ್ಫಾರ್ಮೇಷನ್ ಅಂತ ಬರ್ತಿರೋದು ನಾವು. ಬಂದು ನಮ್ಮ ಹತ್ರ ಬಂದು ಅವರು ಎಷ್ಟು ಎಮೋಷನ್ ಆಗ್ಬಿಟ್ಟಿದ್ದಾರೆ ಅಂದರೆ ವೀಲ್ ಚೇರಲ್ಲಿ ಭಾರತ್ ಕಿ ಜೈ ಹೋ, ಹಿಮಾಲಯ ಕಿ ಜೈ ಹೋ, ಪಾರ್ಥಸಾರಥಿ ಕಿ ಜೈ ಹೋ, ವಿಷ್ಣು ಸಹಸ್ರನಾಮ ಜೈ ಹೋ, ವಿಷ್ಣು ಮಹಾರಾಜ್ ಕಿ ಜೈ ಹೋ ಅಂತ ಕೂಗ್ತಾ ಇದ್ದಾರೆ. ಅಲ್ಲಿ ಎಮೋಷನ್ ಬರ್ಸ್ಟ್ ಆಗ್ಬಿಡ್ತೀರ ಅಷ್ಟೇ. ಸ್ಟಾಪ್ ಇಟ್ ಅಂತಂದೆ. ಡೋಂಟ್ ವರಿ ಅಂತಿದ್ದಾರೆ. ಆಮೇಲೆ ನಾವು ಒಳಗಡೆ ಬಂದು ಡ್ಯೂಟಿ ಡಾಕ್ಟ್ರನ್ನ ಬ್ಲಾಸ್ಟ್ ಮಾಡಿದ್ವಿ. ಕಾಮನ್ ಸೆನ್ಸ್ ಇದೆಯಾ, ಈ ಸ್ಟೇಜಲ್ಲಿ ಯಾರು ICUಯಿಂದ ಕಳಿಸಲ್ಲ ಅಂದ್ರೆ ಅಲ್ಲಿಗೆ ಪಾರ್ಕಿಂಗ್ ಲಾಟ್ಗೆ ಯಾಕೆ ಕಳಿಸ್ಬೇಕಾಯ್ತು ಅವ್ರನ್ನ ಅಂತ. ಅವ್ನು ನಗ್ತಾನೆ, ಯಾರೋ ಡ್ಯೂಟಿ ಡಾಕ್ಟ್ರ್ ಅಲ್ಲ, ಈ ಈಸ್ ಲಾಫಿಂಗ್. ಇನ್ನು ಆಮೇಲೆ ಕೂತ್ಕೊಳ್ಳಿ ಎಲ್ಲ ಹೇಳ್ತೀವಿ ಅಂತ. ಏನಂದರೆ ನಾವು ಬೆಳಗ್ಗೆ ಚಾಂಟಿಂಗ್ ಪಾರಾಯಣ ಮಾಡಿ ಹೊರಟವಲ್ಲ, ಇವ್ರನ್ನ ಆಪ್ರೇಷನ್ಗೆ ಕರ್ಕೊಂಡು ಹೋಗಾಯ್ತಲ್ಲ. ಅವತ್ತು ಅರ್ಲಿ ಮಾರ್ನಿಂಗು ಇನ್ನೊಬ್ಬ ಆಸ್ಟ್ರೇಲಿಯನ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಸಿವಿಯರ್ ಆಗಿ ಅವನಿಗೆ ICUಗೆ ಹಾಕಿದ್ರು. ಇವ್ರ ಪಕ್ಕದ ಬೆಡ್ಡು ICUನಲ್ಲಿ ಎಲ್ಲ ಟ್ಯೂಬ್ಗಳು ಹಾಕ್ತಾರೆ, ಮೈ ತುಂಬ ಟ್ಯೂಬ್ ಹಾಕ್ತಾರೆ. ಹಾಕಿ ಹೋಗಿದ್ರು ಡಾಕ್ಟ್ರು. ನರ್ಸು ಇವ್ರ ಮೇಲೆ ನರ್ಸು ಕಾಪಿ ಕುಡಿಯೋಕ್ಕೆ ಕೆಳಗಡೆ ಹೇಳ್ತಿದ್ದಾನೆ. ಅವ್ನ ಮೇಲೆ ನರ್ಸು ಏನೋ ಕೇಳ್ಕೊಂಬರೋಕ್ಕೋ ಔಷಧಿ ತರೋಕ್ಕೋ ಕೆಳಗಡೆ ಯಾರೂ ಇಲ್ಲ. ಅವನು ಆ ಪೇಯ್ನ್ ತಡಿಲಾರ್ದೆ ಹಿಂಗೆ ಹೊರಲಾಡ್ಬಿಟ್ಟು ಮಂಚಿಂದ ಕೆಳಬಿದ್ದೋಗ್ಬಿಟ್ಟ. ನಾವು ಯಾರೋ ಆ ಪಕ್ಕದವನು ಆಸ್ಟ್ರೇಲಿಯಾ ಮಂಚದಿಂದ ಅಲಾಂಗ್ ವಿತ್ ಆಲ್ ದ ಟ್ಯೂಬ್ಸ್ ಇಂಜೆಕ್ಷನ್ಸ್ ಹಂಗೆ ಬಿದ್ದೋಗ್ಬಿಟ್ಟಿದ್ದಾರೆ. ಕೂಕೊಂಡು ಕಿರಿಚ್ಕೊಂಡು ಮಾಡೋದಕ್ಕೆ ಎಲ್ಲ ಬಂದರು. ಎಲ್ಲ ಎಕ್ಸ್ಪರ್ಟ್ಸಿಗೆ ಫೋನ್ ಮಾಡಿಬಿಟ್ರು. ಅದು ಸಿವಿಯರ್. ಅವರೆಲ್ಲ 3-4 ದಿನ ಬಂದು ಕೆಳಗೆ ಫಸ್ಟ್ ಏಡ್ ಮಾಡಿ ತಿರ್ಗಿ ಎಲ್ಲ ಫಿಕ್ಸಿಂಗ್ ಮಾಡಿ ಅವ್ರಿಗೆಲ್ಲ ಸರಿ ಮಾಡಿ ಇವ್ರನ್ನ ಹೆಂಗೂ ಈಗ ಆಪ್ರೇಷನ್ ಮಾಡೋಕ್ಕೆಲ್ಲ ಮಾರ್ಕಿಂಗ್ ಮಾಡ್ಕೊಬೋಣ ಅಂದ್ಬಿಟ್ಟು ಇವ್ರನ್ನ ಎತ್ತಿದ್ರು. ಬಂದುಬಿಟ್ಟಿದ್ದೀವಿ ನಾವು, ತಿರ್ಗಿ ಇನ್ನೊಂದು ಸಾರಿ ಎಲ್ಲಿ ಬರೋದು ಅಂತಂದ್ಬಿಟ್ಟು ಇವ್ರು ರೆಡಿ ಮಾಡಿಕೊಂಡು ಕರ್ಕೊಂಡೋಗಿ ಮಾರ್ಕಿಂಗ್ ಮಾಡಿರಿ ಅಂತ. ಮಾರ್ಕಿಂಗ್ ಮುಂಚೆ ಒಂದು ಸ್ಕ್ಯಾನ್ ಮಾಡ್ಕೊಂಬನ್ನಿ ಅಂತ ಸ್ಕ್ಯಾನಿಗೆ ಕಳಿಸಿದ್ರು. ರಿಪೋರ್ಟ್ ಬಂತು. ಶಾಕ್ಡ್. ರಿಪೋರ್ಟ್ ಲುಕ್ಸ್ ಟೋಟಲಿ ರಾಂಗ್. ಓಕೆ, ನಾವೇ ಹೋಗಿ ಅಂತ ಒಬ್ಬ ಡಾಕ್ಟ್ರನ್ನೇ ಕಳಿಸಿದ್ರು, ನೀವು ಹೋಗಿ ಮಾಡ್ಕೊಂಬನ್ನಿ ಅಂತ. ಸೇಮ್ ಥಿಂಗು. ಆಮೇಲೆ 2-3 ಆಯಿತು. ಎಲ್ಲ ಡಾಕ್ಟರ್ಸು ಕರೆಕ್ಟಾಗಿ ನಿಂತ್ಕೊಂಡು ಅಲ್ಲೇ ಆಗ್ತಿರೋವಾಗ ಸ್ಕ್ಯಾನಿಂಗ್ ಆಗ್ತಿರೋವಾಗ ನಿಂತು ರಿಪೋರ್ಟ್ ನೋಡಿ, ಸಿಸ್ಟಮ್ ನೋಡಿ, ಮಾನಿಟರ್ ನೋಡಿ ಎಲ್ಲ. ನಾವು ನೋ ಬ್ಲಾಕೇಡೇ ಇಲ್ಲ. ಯಾತಿಗೆ ಮಾಡಬೇಕು, ಯಾರಿಗೆ ಮಾಡಬೇಕು? ತಿರ್ಗಾ ರೀಚೆಕ್ ಮಾಡಿದರು, ಏನೂ ಇಲ್ಲ, ಅಲ್ಲಿ ನಾರ್ಮಲ್ ಬ್ಲಡ್ ಫ್ಲೋ ಇದೆ, ಬ್ಲಾಕೇಡ್ಸ್ ಇಲ್ಲ. ಆಮೇಲೆ ಬಂದು ಅಷ್ಟು ಜನ ಕೂತ್ಕೊಂಡು ರಿಪೋರ್ಟ್ ಬರೆದು ಎಲ್ಲರೂ 4 ಜನ ಡಾಕ್ಟರ್ಸು 3 ದಿನ ರೆಸ್ಟ್ ತೊಗೊಂಡು ಈ ಕ್ಯಾನ್ ಬಿ ಡಿಸ್ಚಾರ್ಜ್, ಈಸ್ ಟ್ರಾವೆಲ್ ವರ್ದಿ ಆಲ್ಸೋ ಬೈ ಫ್ರೈಡೇ ಅಂತ ಬರ್ ಸೈನ್ ಮಾಡಿಬಿಟ್ಟು. ನಾವು ಬರೋ ಹೊತ್ತಿಗೆ ಎಷ್ಟಾಗಿದೆ ಅವ್ರು ಹೇಳ್ತಿದ್ದಾರೆ. ನಾನು ಏನು ಹೇಳಲಿ, ವಿಷ್ಣು ಸಹಸ್ರನಾಮ ಜೈ ಹೋ ಜೈ ಹೋ ಜೈ ಹೋ ಅಂತ ಕಿರಿಸ್ತಾ ಇದ್ದಾರೆ. ಆಯಿತು, ಆಗಿರೋದು ಬಿಡುಗಡೆನೂ ಆಯಿತು. 3 ಡೇಸ್ ರೆಸ್ಟ್ ಮಾಡಿದರು. ಆಮೇಲೆ ಡಿಸ್ಚಾರ್ಜ್ ಆಯಿತು. ಏರ್ಪೋರ್ಟಿಗೆ ಕರ್ಕೊಂಡ್ಬಂದರು. ಇಂಡಿಯಾ ಫ್ಲೈಟಿಗೆ ಬಂದರು. ಡೆಹ್ರಾಡೂನ್ಗೆ ಹೋದರು. ಅವ್ರ ಆಶ್ರಮದಲ್ಲಿ, ಶಿವಾನಂದ ಆಶ್ರಮದಲ್ಲಿ ರೆಸ್ಟ್ ಮಾಡಿದರು. ಅದಾದ 1 ತಿಂಗಳಿಗೋ 2 ತಿಂಗಳಿಗೋ ರಾಜೇಂದ್ರ ಈ ಹಿಂದ್ಗಡೆ ಬೀದಿ ಇಲ್ಲೇ ಅಮೃತ ಯೋಗ ಕೇಂದ್ರ ಅಂತ ದೊಡ್ಡ ಬಿಲ್ಡಿಂಗ್ ಕಟ್ಸಿದ್ದಾರೆ. ಡಾಕ್ಟರ್ ಲತಾ ಈಗ ಅಲ್ಲಿದ್ದಾರಲ್ಲಿ. ಅಮೃತ ಯೋಗ ಕೇಂದ್ರ ಇನಾಗ್ರೇಟ್ ಮಾಡಿಸಿದರು. ನಾನು ಬನಂಜೆ ಗೋವಿಂದ ಸರ್ಟಿಫಿಕೇಟ್ಸು, ನಮ್ಮ ಮಿಸಸ್ಸು ಅವ್ರ ಭಜನಾ ಮಂಡಳಿಯವ್ರದ್ದು ಭಜನೆ ಅವತ್ತು ಭಾಳ ವೈಡ್ ಪಬ್ಲಿಸಿಟಿ ಮಾಡಿದರು. ಬನ್ನಜ್ಜೆ ಬಂದರು. ನಾನೆಲ್ಲ ಫಸ್ಟ್ ನಾವು ಅರ್ಧ ಗಂಟೆ ಮಾತಾಡಿದೆ. ಬನ್ನಜ್ಜೆ ಮಾತಾಡಿದರು. ನಾನೆಲ್ಲ ಕೂತಿದ್ದೀವಿ. ಕಾರ್ ಬಂದು ನಿಂತು ಅಂತಲ್ಲಿ ಕಾಣ್ತಾ ಇದೆ ನಮಗೆ. ಯಾರೋ ಗೆಸ್ಟ್ ಬಂದಿರ್ತಾರೆ ಅಂದ್ಕೊಂಡು ಬನ್ನಜ್ಜೆ ಮಾತಾಡ್ತಾಯಿದ್ರು. ಕಾರಿಂದ ನೋಡ್ತೀವಿ ಈ ವ್ಯಕ್ತಿ ಇಳಿತಾ ಇದೆ. ಯಾರು? ಇವರು ಸ್ವಾಮೀಜಿ ರಾಮಸ್ವರೂಪಾನಂದ, ಇನ್ನೊಬ್ಬ ಸನ್ಯಾಸಿ ಅವ್ರ ಜೊತೆಯಲ್ಲಿ ನಿಧಾನವಾಗಿ ಇಳಿದ್ರು. ನಡ್ಕೊಂಡು ಬಂದರು. ನಾವಿಬ್ಬರು ಓಡೋದ್ವಿ. ರಾಜೇಂದ್ರನು ಬಂದು ಕೂಡಿಸಿದ್ದು ಬಂದರೆ ಇಬ್ಬರು ರೇಗಿದ್ವಿ. ನಿಮಗೆ ಅವ್ರು ರಾಜೇಂದ್ರ ಪಾಪ ಇನ್ವಿಟೇಷನ್ ಪೋಸ್ಟ್ ಮಾಡಿದ್ದಾರೆ. ನಾನು ಇಂಟಿಮೇಷನ್ಗೆ ಅಂತ ನಿಮಗೆ ಪೋಸ್ಟ್ ಮಾಡಿದ್ದೆ ಇನ್ವಿಟೇಷನ್ನು. ನಿಮ್ಮನ್ನು ಬನ್ನಿ ಅಂತ ಇನ್ವಿಟೇಷನ್ ಅಲ್ಲ, ಅದು ಇಂಟಿಮೇಷನ್, ನೀವು ಅದು ಸೀರಿಯಸ್ ತೊಗೊಂಡು ಈ ಸ್ಟೇಜಲ್ಲಿ ಯಾವನಾದ್ರು ಬರ್ತಾನೆ, ನನಗೆ ಬುದ್ಧಿ ಇದೆಯಾ ನಿಮಗೆ ಅಂತಂತ. ಆಮೇಲೆ ಬನ್ನಜ್ಜೆ ಮುಗಿದ ತಕ್ಷಣ ನಾನು ಮೈಕ್ ತೊಗೊಂಡು ಈ ಘಟನೆ ಎಲ್ಲ ಹೇಳಿದೆ. ಇನ್ನೂ 2 ತಿಂಗಳಾಗಿಲ್ಲ, ಪುನರ್ಜನ್ಮ ಪಡ್ಕೊಂಡಿದ್ದಾರೆ ವ್ಯಕ್ತಿ, ಇಲ್ಲಿಗೆ ಬಂದುಬಿಟ್ಟಿದ್ದಾರೆ ನೋಡಿ, ಈ ಇನಾಗ್ರೇಷನಿಂದ ಬಂದುಬಿಟ್ಟಿದ್ದಾರೆ ಅಂತ. ಕೊಡಿ 1 ನಿಮಿಷ ನಾನು ಮಾತಾಡಬೇಕು ಅಂದರು. ಮೈಕ್ ತೊಗೊಂಡ್ರು. ಏನು ಹೇಳಿದರು ಅಂದರೆ 2 ನಿಮಿಷ ಮಾತಾಡಿದ್ದು. ಪ್ರಾಣ ಹೊಟ್ಟೋಗಿತ್ತು, ಜೀವ ಹೋಗಿತ್ತು. ವಿಷ್ಣು ಸಹಸ್ರನಾಮ, ಇಫ್ ಯು ಬಿಲೀವ್ ಇಟ್ ವಿಲ್ ಗಿವ್ ಬ್ಯಾಕ್ ಲೈಫ್, ವೆನ್ ಎವ್ರಿಥಿಂಗ್ ಫೈಲ್ಸ್ ಇಟ್ ರಿಸ್ಕ್ಯೂಸ್ ಅಂತ ಈ ವ್ಯಕ್ತಿ ಸ್ಟೇಟ್ಮೆಂಟ್ ಮಾಡಿದರು. ನಾನು ಅದನ್ನು ನಂಬಿಟ್ಟೆ. ನಾನು ಸ್ವಾಮಿ ಮುಗ್ಧ. ನಾನು ಈ ಲೋಕ ಜನ ಅದನ್ನು ನಂಬ್ತಿರಲಿಲ್ಲ. ಅವನ ಸ್ಟೇಟ್ಮೆಂಟ್ ಬರ್ಕೊಂಡು ಅದೇನ್ರಿ ಅಂತ ಹೋಗೋರು. ನಾನು ಪೂರ್ತಿ ನಂಬಿದೆ.
ಕರೆಸು, ಎಲ್ಲಿ ಪ್ರಪಂಚದ ಯಾವ ಭಾಗದಲ್ಲಿ ನಾನು ದುಡ್ಡು ಕೊಡ್ತೀನಿ ಕರೆಸು ಅಂತಂದೆ. ಪಾಪ ಕರೆಸಿದ್ರು ರಾಜೇಂದ್ರ ನ್ಯೂಜಿಲ್ಯಾಂಡಿಂದ. ಬಂದ ತಕ್ಷಣ ಆ ವ್ಯಕ್ತಿ ಏನೂ ಮಾತಾಡಲಿಲ್ಲ, ಲೌಕಿಕ. ಕಿವಿಲಿ ಬಂದು ಇಡೀ ವಿಷ್ಣು ಸಹಸ್ರ ಮೇಲೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಕೇಳ್ತೀರ ಅನುಗ್ರಹ ಮಾಡೋ ದೇವ್ರೆ ಅಂತ ಕೇಳ್ಕೊಂಡ್ರು. ಯಾರೂ ನೀವು ನಂಬೋದಿಲ್ಲ. ಇದು ಆದ 24 ಗಂಟೆ ಒಳಗೆ ದೋಸೆ ತಿರುವಾಕ್ದಂಗೆ ಪುನರ್ಜನ್ಮ, ರೀಬರ್ತ್ ಬಂತು ನನಗೆ. ಡಾಕ್ಟರ್ ಆಸ್ಟ್ರೇಲಿಯಾದ ಬೆಸ್ಟ್ ಆಫ್ ದಿ ಹಾರ್ಟ್ ಸರ್ಜನ್ಸ್ ರೂಲ್ ಔಟ್ ಆಗೋಗಿತ್ತು, ಪ್ರಾಣ ಹೊಟ್ಟೋಗಿದೆ ಒಂದು ಅಂತ. ಈ ಕೆನಾಟ್ ಸರ್ವೈವ್ ಅಂದಿದ್ರು. ಮತ್ತೆ ಪುನರ್ಜನ್ಮ ಕೊಟ್ಟ ವ್ಯಕ್ತಿಗೆ ಇಮೇಲ್ನಲ್ಲಿ ಥ್ಯಾಂಕ್ಸ್ ಅಂತ ಹೇಳೋದು, ಫೋನಲ್ಲಿ ಥ್ಯಾಂಕ್ಸ್ ಅಂತ ಹೇಳೋದು ಭಾರತೀಯ ಕೃತಜ್ಞತಾ ಪರಂಪರೆ ಅಲ್ಲ. ಅದು ನನಗೆ ಜನ್ಮ ಕೊಟ್ಟಿದ್ದಾನೆ, ಪುನರ್ಜನ್ಮ ಕೊಟ್ಟಿದ್ದಾನೆ ಅಂತಂದರೆ ಆ ವ್ಯಕ್ತಿ ಹತ್ರ ಬಂದು ದರ್ಶನ ತಗೊಂಡು ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಇರೋಷ್ಟು ದಿನ ಸಾಧನೆ ಮಾಡ್ಕೊಳ್ತೀನೋ ಸ್ವಾಮಿ ಅಂತ ಸಂಕಲ್ಪ ಮಾಡಿ ಅವ್ರಿಗೆ ಸಂತೋಷ ಕೊಟ್ಟು ಹೋದಾಗಲೇ ನನ್ನ ಬದುಕಿ ಪುನರ್ಜನ್ಮಕ್ಕೆ ಅರ್ಥ. ಐ ಕಮ್ ಹಿಯರ್ ಜಸ್ಟ್ ಟು ಸೇ ವಿತ್ ಅನ್ ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ ಯು ಟು ದಿಸ್ ಪರ್ಸನ್ ಹೂ ಗಿವ್ ಮಿ ದಿ ರೀಬರ್ತ್. ನಿಮ್ಮ ಒಂದು ಸ್ಟೇಟ್ಮೆಂಟ್ನ ನನಗೆ ಪ್ರಹ್ಲಾದಂದೇ ಜ್ಞಾಪಕ ಬಂತು. ತಾಯಿ ವಿಷ ಕೊಡೋದಕ್ಕೆ ಸಾಧ್ಯನೇ ಇಲ್ಲ, ತಾಯಿ ಅಂತ ಕೊಟ್ಮೇಲೆ ಅದು ಅಮೃತನೇ ಆಗಿರುತ್ತೆ ಅನ್ನುವಂಥ ಒಂದು ರೀತಿಯಲ್ಲಿ ನಾವು ಹೇಳಿದಂಥ ಒಂದು ಸ್ಟೇಟ್ಮೆಂಟ್ ನಾವು ಇಲ್ಲಿ ಇಟ್ಕೊಂಡು ನಂಬಿದ್ದು ಆ ಮಹಾವಿಷ್ಣು ನಿಮ್ಮ ಮೂಲಕ. ಆಮೇಲೆ ಅವರು ಬ್ಲ್ಯಾಕ್ ಫ್ರೈಡೆ ಅಂತ ಇಂಗ್ಲೀಷಲ್ಲಿ ಒಂದು ಬುಕ್ ಬರೆದವರು, ಈ ರಿಟರ್ನ್. ಅದರೊಳಗೆ ನಾನು ಬಂದು ಅವ್ರ ಕಿವಿನಲ್ಲಿ ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ದಿದ್ದನ್ನು ಅವ್ರ ಮೇಲ್ ನರ್ಸು ಅವ್ನ ಮೊಬೈಲ್ನಲ್ಲಿ ಫೋಟೋ ತೊಗೊಂಡಿದ್ದಾನೆ. ಆ ಮೇಲ್ ನರ್ಸ್ ಅವ್ನ ಮೊಬೈಲ್ ತೊಗೊಂಡಿದ್ದಾನೆ. ಆ ಫೋಟೋ ಅವ್ರಿಗೆ ಸಿಕ್ಕಿದೆ. ಅದನ್ನು ಅಲ್ಲಿ ಪಬ್ಲಿಷ್ ಮಾಡಿ ದ ಮೂಮೆಂಟ್ ವಿಚ್ ಸೇವ್ಡ್ ಮೈ ಲೈಫ್ ಅಂತ ಬರ್ತಿದ್ದಾರೆ ಪಾಪ. ದ ಮೂಮೆಂಟ್ ವಿಚ್ ಸೇವ್ಡ್ ಮೈ ಲೈಫ್ ಅಂತ ಬರ್ತಿದ್ದಾರೆ ಪಾಪ. ಅದರಲ್ಲಿ ವೆರಿ ಗ್ರೇಟ್. ಆ ಪುಸ್ತಕ ಕೊಡ್ತೀನಿ ನಿಮಗೀಗ, ಆ ಇಂಗ್ಲೀಷ್ ಬುಕ್ಕು. ಅದರಲ್ಲಿ ಈ ಘಟನೆಯನ್ನು ಪ್ರಿಂಟ್ ಆಗಿದೆ. ಐ ವಿಲ್ ಗಿವ್ ದಟ್ ಬುಕ್ ಟು ಯು. ನಾನು ವಿದೇಶಕ್ಕೆ ಹೋಗಿದ್ದಾಗ ಒಂದು ಘಟನೆ ನಡೆದಿದ್ದು ಬಹರೇನ್ನಲ್ಲಿ. ಅಲ್ಲಿ ಬಹಳ ದೊಡ್ಡ ಶೇಖ್ ಒಬ್ಬರು ಪುರಂದರದಾಸರ ಬಗ್ಗೆ ನನ್ನ ಉಪನ್ಯಾಸ ಆದಾಗ, ಪುರಂದರದಾಸರು ಒಬ್ಬ ಗೋಲ್ಡ್ ಜ್ಯುವೆಲರ್ ಆಗಿದ್ದರು. ಕ್ಯಾನ್ ಯು ಟೆಲ್ ಮಿ ಈಸ್ ದರ್ ಇಸ್ ಎನಿ ಪರ್ಸನ್ ಈಸ್ ಮಚ್ ಗ್ರೇಟರ್ ಜ್ಯುವೆಲರ್, ರಿಚರ್ ಜ್ಯುವೆಲರ್ ದೆನ್ ಮೀ ಎನಿ ಪಾರ್ಟ್ ಆಫ್ ಟೈಮ್? ಎಸ್. ವಿಚ್ ಕಂಟ್ರಿ? ಇಂಡಿಯಾ. ಟೆಲ್ ಮಿ ಅಬೌಟ್ ಹಿಮ್ ಅಂತ ಹೇಳಿದೆ. 500 ವರ್ಷ ಇದ್ದೆ ಪುರಂದರದಾಸರು ಅಂತ ಇದ್ದರು. ಆವಾಗಲೇ ನವಕೋಟಿ ನಾರಾಯಣ ಅಂತ ಟೈಟ್ಲ್ ಇತ್ತು. ಇಫ್ ಯು ಹ್ಯಾಸ್ ಗಾಟ್ ಅ ಗ್ರ್ಯಾಂಡ್ ಚಿಲ್ಡ್ರನ್ ಸೆಂಡ್ ಹಿಮ್, ಐ ವಿಲ್ ಗಿವ್ ಹಾರ್ವರ್ಡ್ ಎಜುಕೇಷನ್ ಅಂತ. ಆಮೇಲೆ ನಾನು ಹೇಳಿದೆ ಯಾಕೆ ಅಂದೆ. ಅವನು ಗೋಲ್ಡ್ ಜ್ಯುವೆಲರು, ನಾನು ಗೋಲ್ಡ್ ಜ್ಯುವೆಲರೇ, ನಮ್ಮ ಪ್ರೊಫೆಷನ್ನವರೇ ಒಬ್ರು ಇಷ್ಟೊಂದು ಅಚೀವ್ಮೆಂಟ್ ಮಾಡಿದ್ದಾರೆ ಅಂದ್ರಲ್ರಿ, ಕಳಿಸ್ತೀನಿ. ಯಾರ ಮನೇಲಿ ಇರಬೇಕಿದು ಅಂತಂತಂದರೆ ಭಜನಾ ಸಂಪ್ರದಾಯದ ಮನೆಗಳೆಲ್ಲರೂ ಮನೇಲೂ ಇರಬೇಕಿದು. ಮನೆಯಲ್ಲಿ ಬೆಳಗ್ಗೆ ಎದ್ದು ದೇವ್ರ ಪೂಜೆ, ತುಳಸಿ ಪೂಜೆ ಮಾಡತಕ್ಕಂಥ ಹೆಣ್ಮಕ್ಳಿರೋ ಮನೆಗಳೆಲ್ಲರಬೇಕು. ಆಮೇಲೆ ಈ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳತಕ್ಕಂಥ ಪ್ರತಿಯೊಬ್ಬರ ಮನೇಲೂ ಇರಬೇಕು ಇದು. ಅದಾದ ಮೇಲೆ ಸಂಗೀತಾಭ್ಯಾಸಿಗಳು ಅಂತ ಯಾರಿದ್ದಾರೆ, ಮ್ಯೂಸಿಕ್ ಸ್ಟೂಡೆಂಟ್ಸ್ಗಳು, ಮ್ಯೂಸಿಕ್ ಟೀಚರ್ಸು, ಸಂಗೀತ ವಿದುಷಿಗಳು, ಸಂಗೀತ ವಿದ್ವಾಂಸರು, ಅವ್ರ ಹತ್ರ ಎಲ್ಲರ ಹತ್ರ ಇರಬೇಕು ಈ ಪುಸ್ತಕ. ಸೀನಿಯರ್ ಸಿಟಿಸನ್ಸ್ ಅಂತ ಯಾರು ಇರ್ತಾರೆ ಅವ್ರ ಹತ್ರ ಈ ಪುಸ್ತಕ ಇರಬೇಕಿದು. ಹೌಸ್ ವೈಫ್ಸು ಅವ್ರ ಹತ್ರ ಈ ಪುಸ್ತಕ ಇರಬೇಕು. ಆಮೇಲಿಂದ ಸತ್ಸಂಗಗಳಂತ ಏನು ಮಾಡ್ಕೊಂಡಿರ್ತಾರೆ ಅಲ್ಲಿ ಪುಸ್ತಕ ಇರಬೇಕು. ಟೆಂಪಲ್ಸಲ್ಲಿ, ಮಠಗಳಲ್ಲಿ ರೆಫರೆನ್ಸ್ಗೆ ಈ ಪುಸ್ತಕ ಇರಬೇಕು. ಸ್ಕೂಲು, ಕಾಲೇಜ್, ಲೈಬ್ರರಿಗಳಲ್ಲಿ ಈ ಪುಸ್ತಕ ಇರಬೇಕು.